ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ದೃಷ್ಟಿ ಕಿಶೋರ್ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ, ಹೇಗಾದರೂ ಮಾಡಿ ಶರಾವತಿ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ನಾವು ಆ ರೂಮಿಗೆ ಹೋಗಿ ಅವ್ರು ಏನು ಸಾಕ್ಷಿ ಇಟ್ಟಿದ್ದಾರೆ ಅದನ್ನು ನಾವು ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಗ ಕಿಶೋರ್ ಹೇಳ್ತಾನೆ, ಶರಾವತಿ ಇಲ್ಲದೇ ಇರುವಾಗ ಹೋಗೋದು ಕಷ್ಟ, ನೀನು ಶರಾವತಿ ಇರುವಾಗಲೇ ಬಾ, ನಾನು ಹೇಗಾದರೂ ಮಾಡಿ ಶರಾವತಿ ಗಮನ ಬೇರೆ ಕಡೆ ಹರಿಸ್ತೇನೆ ಅಂತ ಹೇಳ್ತಾರೆ. ಇನ್ನು ಕಿಶೋರ್ ಬೇಕಂತ ಹೇಳಿ ಶರಾವತಿ ಹತ್ರ ಮಾತಾಡ್ತಾನೆ ಇರ್ತಾನೆ. ಇನ್ನು ಕಿಶೋರ್ ಹೇಳ್ತಾನೆ, ಅಲ್ಲ ಶರಾವತಿ, ನೀನು ಏನು ಮಾಡಬೇಕಂತ ಹೊರಟಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಶರಾವತಿ ಹೇಳ್ತಾಳೆ, ನಾನೇನು ಮಾಡಬೇಕಂತ ಹೊರಟಿದ್ದೇನೆ, ನನ್ನ ಪಟ್ಟಾಭಿಷೇಕ ನಾನು ಮಾಡ್ಕೊಳ್ಬೇಕು ಅಷ್ಟೇ, ಅದಕ್ಕೇನು ಬೇಕು ಎಲ್ಲನೂ ಪ್ರಿಪರೇಷನ್ ನೀನು ಮಾಡಬೇಕು ಅಂತ ಹೇಳ್ತಾಳೆ. ಇನ್ನು ಶರಾವತಿ ಹತ್ರ ಕಿಶೋರ್ ಮಾತಾಡ್ತಾನೆ ದೃಷ್ಟಿಯನ್ನು ಕೈ ಸನ್ನೆ ಮೂಲಕ ರೂಮಿಗೆ ಹೋಗು ಅಂತ ಹೇಳ್ತಾನೆ. ಇನ್ನು ದೃಷ್ಟಿ ರೂಮ್ ಒಳಗೆ ಹೋಗ್ತಾಳೆ, ಯಾರಿಗೂ ಗೊತ್ತಾಗದ ಹಾಗೆ. ಇನ್ನು ರೂಮ್ ಒಳಗೆ ಹೋಗಿ ಅವಳ ವಾರ್ಡ್ರೋಬ್ ಎಲ್ಲ ಚೆಕ್ ಮಾಡ್ತಾಳೆ. ಆಗ ಅವಳಿಗೊಂದು ಫೈಲ್ ಸಿಗುತ್ತೆ. ಆ ಫೈಲಲ್ಲಿ ಶರಾವತಿ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾಳೆ ಅನ್ನೋದು ಎಲ್ಲನೂ ಇರುತ್ತೆ. ಅವಳ ಟ್ರಾನ್ಸಾಕ್ಷನ್ ಆಗಿರ್ಬೋದು ತುಂಬಾ ಇರುತ್ತೆ. ಅದರಲ್ಲಿ ತುಂಬಾ ಇಲ್ಲೀಗಲ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾಳೆ ಶರಾವತಿ. ಆದರೆ ಅದಿನ್ನೂ ಕಿಶೋರ್ ಗಮನಕ್ಕೇ ಬಂದಿರಲ್ಲ. ಇನ್ನು ದೃಷ್ಟಿ ಹುಡುಕ್ತಾ ಇರ್ತಾಳೆ ಕರೀಮ್ನ ಲಾಕೆಟಿಗೋಸ್ಕರ. ಆ ಲಾಕೆಟ್ ಅವಳು ಶರಾವತಿ ಕೈಯಲ್ಲಿ ನೋಡಿರ್ತಾಳೆ. ಶರಾವತಿ ಇಲ್ಲೇ ಇಟ್ಟಿದ್ದಾಳೆ ಅನ್ನೋದು ಅವಳಿಗೆ ಕನ್ಫರ್ಮ್ ಆಗಿರುತ್ತೆ. ಇನ್ನವಳು ಹುಡುಕ್ತಾನೆ ಇರ್ತಾಳೆ. ಕೊನೆಗೂ ಆ ಲಾಕೆಟ್ ಅವಳ ಕೈಗೆ ಸಿಗುತ್ತೆ. ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಸಿಗುತ್ತೆ. ಅದನ್ನೆಲ್ಲ ಹಿಡ್ಕೊಂಡು ಅವಳು ವಾಪಸ್ ಬರ್ತಾಳೆ. ರೂಮಿಂದ ಹೊರಗೆ ಹೋಗುವಾಗ ಅವಳು ಕೈ ತಾಗಿ ಫ್ಲವರ್ ವಾಸ್ ಕೆಳಗೆ ಬಿದ್ದು ಹೋಗುತ್ತೆ. ಆಗ ಶರಾವತಿ ಹೇಳ್ತಾಳೆ, ಏನು ಶಬ್ದ ಆಯ್ತಲ್ವಾ, ಅಂದರೆ ಯಾರಾದರೂ ಬಂದ್ರ ರೂಮಿಗೆ ಅಂತ ಹೇಳಿ ದೃಷ್ಟಿ ಇರುವ ಕಡೆನೇ ಹೋಗ್ತಾಳೆ. ಆಗ ಕಿಶೋರ್, ಶರಾವತಿ ನಿಲ್ಲು ಅಂತ ಹೇಳ್ತಾಳೆ. ಇನ್ನು ಶರಾವತಿ ಏನು ಕಿಶೋರ್ ಅಂತ ಹೇಳ್ತಾಳೆ, ಯಾರು ರೂಮಿಗೆ ಬಂದಿರಬೇಕಂತ ಹೇಳ್ತಾಳೆ. ಆವಾಗ ಕಿಶೋರ್ ಶರಾವತಿಯನ್ನು ಹಗ್ ಮಾಡಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾನೆ. ಹೇಳುವಾಗಲೇ ದೃಷ್ಟಿಯನ್ನು ಹೊರಗೆ ಕಳಿಸಿಕೊಡ್ತಾನೆ. ಇನ್ನು ಶರಾವತಿ ಹೇಳ್ತಾಳೆ, ಏನು ಕಂಗ್ರ್ಯಾಚುಲೇಷನ್ ಏನಕ್ಕೆ ಅಂತ ಹೇಳ್ತಾಳೆ. ಇನ್ಮೇಲಿಂದ ಎಲ್ಲನೂ ಹೊಸದಾಗಿ ಶುರು ಆಗುತ್ತಲ್ಲ ಶರು, ಅದಕ್ಕೋಸ್ಕರ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಶರಾವತಿ ಹೇಳ್ತಾಳೆ, ಇದೇನು ಕಿಶೋರ್ ಇವತ್ತು ಇಷ್ಟು ಸ್ಮೂತಾಗಿ ಮಾತಾಡ್ತಿದ್ದಾನೆ, ಅವ್ನು ಯಾವತ್ತೂ ಈ ರೀತಿ ಮಾತಾಡ್ದವನೇ ಅಲ್ಲ ಅಲ್ವಾ, ಯಾಕಿವತ್ತು ಈ ರೀತಿ ಮಾತಾಡ್ತಿದ್ದಾನೆ, ಏನೋ ನಂಗೆ ಮಸ್ಕ ಹೊಡಿದ ಥರ ಇದೆ, ಏನೋ ಮಾಡ್ತಿದ್ದಾನಪ್ಪ. ಓ ಹೌದೌದು, ಇನ್ನೇನಾದರೂ ನನಗೆ ಪಟ್ಟಾಭಿಷೇಕ ಆಗುತ್ತೆ ಅಲ್ವಾ, ಅದಾದಮೇಲೆ ಈ ಮನೇಲಿ ಏನಾಗಬೇಕು ಏನಾಗಬಾರ್ದು ಎಲ್ಲ ನಾನೇ ಡಿಸೈಡ್ ಮಾಡಬೇಕು, ಅದಕ್ಕೆ ಇವಾಗಲಿಂದನೇ ನಂಗೆ ನೈಸ್ ಮಾಡ್ತಿದ್ದಾನೆ ಅಷ್ಟೇ. ನಾನು ಮೊದಲು ಪಟ್ಟಾಭಿಷೇಕಕ್ಕೆ ಚಂದ ಮಾಡಿ ರೆಡಿ ಆಗಬೇಕು, ಹೌದು ನಾನು ಮೊದಲು ಆ ಕೆಲಸ ಮಾಡಬೇಕು ಅಂತ ಹೇಳಿ ಶರಾವತಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಸೀಮಾ ಕರೀಮ್ಗೆ ಕಾಲ್ ಮಾಡಿ ಹೇಳ್ತಾಳೆ, ಕರೀಂ ಬಾಯ್, ನಾನು ಸೀಮಾ, ಇದು ನನ್ನ ಬೇರೆ ನಂಬರ್. ಕರೀಂ ಬಾಯ್, ನೀವು ಹೇಳಿದಕ್ಕೆಲ್ಲ ನಾನು ಒಪ್ಕೊಳ್ತೇನೆ, ಆದಷ್ಟು ಬೇಗ ನನ್ನನ್ನು ಕೂಡ ನಿಮ್ಮ ಜೊತೆ ದುಬೈ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆಗ ಕರೀಂ ಹೇಳ್ತಾನೆ, ಆಯಿತು, ಆದರೆ ನೀನು ನಂಬೋದಲ್ವಾ ಅಂತ ಕೇಳ್ತಾನೆ. ಆಗ ಸೀಮಾ ಹೇಳ್ತಾಳೆ, ಅಯ್ಯೋ ಬಾಯ್, ನನ್ನ ನಂಬೋದು, ಆದರೆ ಈ ವಿಚಾರನ ನೀವು ಯಾವುದೇ ಕಾರಣಕ್ಕೂ ಶರಾವತಿ ಅವರಿಗೆ ಹೇಳಬಾರ್ದು, ಅವ್ರ ಹತ್ರ ಹೇಳಿದರೆ ಅವ್ರು ನನ್ನನ್ನು ಹೋಗೋಕ್ಕೆ ಬಿಡಲ್ಲ, ಹೇಗಾದರೂ ಮಾಡಿ ಯಾರಿಗೂ ಗೊತ್ತಾಗದ ಹಾಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ, ನೀವು ಎಲ್ಲಿಗೆ ಬರ್ತೀರಾ ಅಂತ ಹೇಳಿ, ಪ್ಲೇಸ್ ಹೇಳಿ ಅಂತ ಹೇಳ್ತಾಳೆ. ಆವಾಗ ಕರೀಂ ಕಾಲ್ ಕಟ್ ಮಾಡ್ತಾನೆ. ಇನ್ನು ಸೀಮಾ ಹೇಳ್ತಾಳೆ, ಅಯ್ಯೋ ಕಾಲ್ ಕಟ್ ಮಾಡಿಬಿಟ್ಟ ಅಲ್ವಾ, ಪರವಾಗಿಲ್ಲ, ಇಷ್ಟಾದರೂ ಮಾತಾಡಿದ್ನಲ್ಲ, ಅವನಾಗೆ ಕಾಲ್ ಮಾಡ್ತಾನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ದೃಷ್ಟಿ ಮತ್ತು ಕಿಶೋರ್ ಮಾತಾಡ್ತಾನೆ ಇರ್ತಾರೆ. ಇನ್ನು ದೃಷ್ಟಿ ಹೇಳ್ತಾಳೆ, ಅಣ್ಣ ನೋಡಿ, ಇದೇ ಪೆನ್ ಡ್ರೈವ್, ಹಾಗೆ ಇದು ನೋಡಿ, ಈ ಫೋಟೋ ನೋಡಿ, ಇದು ಫೈಲಲ್ಲಿ ಇದ್ದ ಟ್ರಾನ್ಸಾಕ್ಷನ್ ಫೋಟೋ, ಎಷ್ಟು ಕೋಟಿಗಟ್ಟಲೆ ಇವರು ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಂದರೆ ತುಂಬಾ ಬೇಡ್ದಿದ್ದ ಕೆಲಸ ಎಲ್ಲನೂ ಮಾಡ್ತಿದ್ದಾರೆ ಇವರು ಅಂತ ಹೇಳ್ತಾರೆ. ಇನ್ನು ದೃಷ್ಟಿ ಹೇಳ್ತಾಳೆ, ಅಣ್ಣ ಈ ಪೆನ್ ಡ್ರೈವಲ್ಲಿ ಏನಿದೆ ಅಂತ ನೋಡಿ ಕಿಶೋರ್ ಅಣ್ಣ ಅಂತ ಹೇಳ್ತಾಳೆ. ಇನ್ನು ಕಿಶೋರ್ ಆ ಪೆನ್ ಡ್ರೈವ್ ನೋಡ್ತಾನೆ. ಆಗ ಅವನಿಗೆ ತುಂಬಾ ಹೆದರಿಕೆ ಆಗುತ್ತೆ. ಆಗ ಅವನು ಹೇಳ್ತಾನೆ, ದೃಷ್ಟಿ, ನನಗೆ ಪೆನ್ ಡ್ರೈವ್ ನೋಡ್ತಿದ್ದೆ ತುಂಬಾ ಹೆದರಿಕೆ ಆಗ್ತಿದೆ, ಯಾಕಂದರೆ ಇದರಲ್ಲಿ ಎಲ್ಲ ಇಲ್ಲೀಗಲ್ ಬಿಸ್ನೆಸ್ ಇದೆ. ಯಬ್ಬಾ ಶರಾವತಿ ಇಷ್ಟು ದೊಡ್ಡ ಪಾಪಿಯ, ನನಗಿದೆಲ್ಲ ವಿಷಯನೇ ಗೊತ್ತಾಗ್ಲಿಲ್ಲಲ್ಲ, ನನ್ನ ಜೊತೆ ಇಟ್ಕೊಂಡು ಇದೆಲ್ಲ ಮಾಡಿದ್ಲ. ನೋಡಿ ದೃಷ್ಟಿ, ಇದನ್ನೆಲ್ಲ ನಾವು ಬಹಿರಂಗ ಮಾಡಲೇಬೇಕು, ಇದನ್ನೆಲ್ಲ ಆದಷ್ಟು ಬೇಗ ನಾವು ಅಂತ್ಯ ಕಾಣಿಸಲೇಬೇಕು ಅಂತ ಹೇಳ್ತಾನೆ. ಇನ್ನು ಆವಾಗಲೇ ಸೀಮಾ ಬರ್ತಾಳೆ. ಸೀಮಾ ಬಂದಾಗ ಹೇಳ್ತಾಳೆ, ದೃಷ್ಟಿ, ಇನ್ನೇನು ಕರೀಂ ಬಾಯ್ 4 ದಿನದಲ್ಲಿ ದುಬೈಗೆ ಹೋಗ್ತಾರಂತೆ, ಅಷ್ಟರೊಳಗೆ ನನ್ನನ್ನು ಮೀಟ್ ಆಗಲಿಕ್ಕೆ ಹೇಳಿದ್ದಾನೆ, ನಾನು ಅವನನ್ನು ಮೀಟ್ ಆಗ್ತೇನೆ, ಹೇಗಾದರೂ ಮಾಡಿ ಕರೀಮ್ನ ನಾವು ಹಿಡಿದು ಹಾಕಲೇಬೇಕು ಅಂತ ಹೇಳ್ತಾಳೆ. ಆಗ ದೃಷ್ಟಿ ಹೇಳ್ತಾಳೆ, ಹೌದು ಕಿಶೋರಣ್ಣ, ಇದೇ ನಮಗೆ ಸಿಕ್ಕಿದ ಚಾನ್ಸ್, ನಾವು ಅವರನ್ನು ಹಿಡಿದು ಹಾಕಲೇಬೇಕು. ಅಷ್ಟೇ ಅಲ್ಲ, ಕರೀಂ ಮತ್ತು ಶರಾವತಿ ಅವರನ್ನು ಒಟ್ಟಿಗೆ ನಾವು ಹಿಡಿದು ಹಾಕಬೇಕು. ಅಷ್ಟೇ ಅಲ್ಲ ದೃಷ್ಟಿ, ನಮ್ಮ ಹತ್ರ ಬೇಕಾದಷ್ಟು ಸಾಕ್ಷಿ ಇದೆ, ಇಷ್ಟು ಸಾಕ್ಷಿಗಳು ಸಾಕು ಆ ಶರಾವತಿಯನ್ನು ಬಲೆಯಲ್ಲಿ ಬೀಳ್ಸೋಕೆ, ನಾವು ಇದೆಲ್ಲ ಸಾಕ್ಷಿಯನ್ನು ಅವಳ ಮುಂದೆ ಇಡಲೇಬೇಕು ಅಂತ ಹೇಳ್ತಾನೆ. ಆಗ ದೃಷ್ಟಿ ಹೇಳ್ತಾಳೆ, ಹೌದು ಕಿಶೋರಣ್ಣ, ಅಷ್ಟೇ ಅಲ್ಲ,
ಇವ್ರು ಕಾಣೆ ಆಗಲಿಕ್ಕೆ ಅವಳೇ ಕಾರಣ ಅಂತ ಹೇಳಿ ಅವಳ ಬಾಯಿಂದನೇ ನಾವು ಹೇಳಿಸ್ಬೇಕು, ಇದೆಲ್ಲ ನಾವು ಮಾಡಲೇಬೇಕು ಅಂತ ಹೇಳ್ತಾಳೆ. ಆಗ ಸೈಲೆಂಟ್ ಬರ್ತಾನೆ. ಸೈಲೆಂಟ್ ಬಂದು ಹೇಳ್ತಾನೆ, ದೃಷ್ಟಿ ತಗೋ, ಇದೇ ದತ್ತಾಬಾಯಿ ಇದ್ದ ಕ್ವಾರೆ ಫೋಟೋ, ಇದನ್ನು ಬಜರಂಗಿ ಕಳಿಸಿದ ಅಂತ ಹೇಳ್ತಾಳೆ. ಆವಾಗ ದೃಷ್ಟಿ ಹೇಳ್ತಾಳೆ, ನಮಗೆ ಎಲ್ಲನೂ ಸಿಕ್ಕಿಯಾಗಿದೆ, ಆದರೆ ದತ್ತ ಅವ್ರು ಎಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ, ಏನಾಗಿದ್ದಾರೆ ಏನು ಗೊತ್ತಾಗ್ತಿಲ್ಲ, ಅದನ್ನು ನಾವು ಕಂಡು ಹಿಡಿಲೇಬೇಕು, ಅದೆಲ್ಲ ನಾವು ಶರಾವತಿ ಬಾಯಲ್ಲೇ ಬಿಡಿಸ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಕಿಶೋರ್ ಹೇಳ್ತಾನೆ, ನೋಟ್ ಸೈಲೆಂಟ್, ನಾಳೆ ಅವಳ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರ್ತಿದ್ದಾರೆ, ಅದಕ್ಕೆ ಯಾರೆಲ್ಲ ಗೆಸ್ಟ್ ಬರ್ತಾರೆ ಆ ಗೆಸ್ಟದ್ದು ಎಲ್ಲ ಲಿಸ್ಟ್ ನೀನು ತಗೊಳ್ಳೇಬೇಕು ಅಂತ ಹೇಳ್ತಾನೆ. ಆಗ ಸೈಲೆಂಟ್ ಹೇಳ್ತಾನೆ, ಆಯ್ತಣ್ಣ, ಆ ಕೆಲಸ ನಂಗೆ ಬಿಟ್ಬಿಡಿ, ನಾನೆಲ್ಲ ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಮನೆಯವರೆಲ್ಲರೂ ಇರ್ತಾರೆ. ಆವಾಗ ಶರಾವತಿ ಹೇಳ್ತಾಳೆ, ನೋಡಿ ನಿಮ್ಗೆಲ್ರಿಗೂ ಹೇಳ್ತಾ ಇರೋದು, ಇನ್ನೇ ನನ್ನ ಪಟ್ಟಾಭಿಷೇಕ ಇದೆ. ಸೊ ಪಟ್ಟಾಭಿಷೇಕ ಮಾಡೋಕ್ಕಿಂತ ಮುಂಚೆ ನಮ್ಮ ಕುಲದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದು ವಾಡಿಕೆ, ಹಾಗಾಗಿ ನೀವೆಲ್ಲರೂ ಹೋಗಬೇಕು ಅಂತ ಹೇಳ್ತಾಳೆ. ಆಗ ಕಿಶೋರ್ ಹೇಳ್ತಾನೆ, ಏನು ನಾವೆಲ್ಲರೂ ಹೋಗಬೇಕಾದ್ರೆ ನೀನು ಬರಲ್ವಾ ಅಂತ ಕೇಳ್ತಾನೆ. ಆಗ ಶರಾವತಿ ಹೇಳ್ತಾಳೆ, ಇಲ್ಲ ನಾನು ಬರಲ್ಲ, ಪಟ್ಟಾಭಿಷೇಕದಲ್ಲಿ ನಾನೇ ಮೇನ್ ಅಟ್ರಾಕ್ಷನ್, ನನಗೆ ಬೇಕಾದಷ್ಟು ಕೆಲಸ ಇದೆ, ನನಗೆ ಹೋಸ್ಟ್ ಮಾಡಬೇಕು, ಅದಕ್ಕೆ ರೆಡಿ ಆಗಬೇಕು, ಸೊ ನೀವೆಲ್ಲ ಹೋಗಿ ಬನ್ನಿ. ನೋಡಿ ಕಿಶೋರ್, ನಿನ್ನ ಹೆಂಡತಿಗೆ ಪಟ್ಟಾಭಿಷೇಕ ಆಗ್ತಿದೆ ಅಂದಮೇಲೆ ನೀನು ಖುಷಿ ಪಡ್ಬೇಕು ತಾನೆ, ನೀನು ನನಗೋಸ್ಕರ ಪೂಜೆ ಮಾಡಬೇಕು, ಹೆಂಡತಿ ಮಾಡಿದ್ರಲ್ಲೂ ಗಂಡನಿಗೂ ಪಾಲಿದೆ ತಾನೆ, ಹೋಗಿ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಆಗ ದೃಷ್ಟಿ ಹೇಳ್ತಾಳೆ, ನಾನು ಹೋಗಲ್ಲ ಅಂತ ಹೇಳ್ತಾಳೆ. ಆಗ ಶರಾವತಿ ಹೇಳ್ತಾಳೆ, ನೀನು ಯಾಕೆ ಹೋಗಲ್ಲ, ನೀನು ಹೋಗಲೇಬೇಕು, ದೇವರಂದ್ರೆ ನಿನಗೆ ತುಂಬಾ ಇಷ್ಟ ಅಲ್ವಾ, ತುಂಬಾ ಭಕ್ತಿ ಅಲ್ವಾ, ಹಾಗಿರುವಾಗ ನೀನ್ಯಾಕೆ ಹೋಗಲ್ಲ, ನೀನಂತೂ ಹೋಗಲೇಬೇಕು, ನೀನು ಹೋಗಿ ಶರಾವತಿ ಅಮ್ಮವರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಕೇಳ್ಕೊಂಬರ್ಬೇಕು ಅಂತ ಹೇಳ್ತಾಳೆ. ಆಗ ದೃಷ್ಟಿ ಹೇಳ್ತಾಳೆ, ನೀವು ಮಾಡ್ತಿರೋ ಕೆಲಸ ನಂಗೆ ಇಷ್ಟ ಇಲ್ಲ, ನಿಮ್ಮ ಸಂಭ್ರಮದಲ್ಲಿ ಪಾಲ್ಗೊಳ್ಳಿಕ್ಕೂ ನಂಗೆ ಇಷ್ಟ ಇಲ್ಲ, ನಾನು ಹೋಗಲ್ಲ ಅಂತ ಹೇಳ್ತಾಳೆ. ಆಗ ಶರಾವತಿ ಹೇಳ್ತಾಳೆ, ಇಲ್ಲ ನೀವೆಲ್ಲರೂ ಹೋಗಲೇಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ದೃಷ್ಟಿ ಹೇಳ್ತಾಳೆ ಕಿಶೋರ್ ಹತ್ರ, ಅಣ್ಣ ಇವರೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ, ಅಂದರೆ ನಮ್ಮನ್ನೆಲ್ಲ ಕಳಿಸಿ ಇವ್ರ ಪಟ್ಟಾಭಿಷೇಕದ ಹಿಂದಿನ ದಿನ ಏನೋ ಮಾಡೋ ಪ್ಲ್ಯಾನ್ನಲ್ಲಿದ್ದಾರೆ, ಅದಕ್ಕೆ ಇವ್ರ ಮನೇಲಿ ಯಾರೂ ಇರಬಾರ್ದು ಅಂತ ಹೇಳಿ ನಮ್ಮನ್ನೆಲ್ಲ ಮನೆಯಿಂದ ಹೊರ ಕಳಿಸ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಕಿಶೋರ್ ಹೇಳ್ತಾನೆ, ಹೌದು ದೃಷ್ಟಿ, ನೀನು ಹೇಳಿದ್ದು ಕರೆಕ್ಟ್, ಇವಳೇನೋ ಪ್ಲ್ಯಾನ್ ಮಾಡ್ತಾನೇ ಇದ್ದಾಳೆ, ನೋಡೋಣ ನಾವು ಏನು ಮಾಡಬೇಕು ಅದನ್ನೇ ಮಾಡೋಣ ಅಂತ ಹೇಳ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.